7 ಮುಖ್ಯವಾದಂಥ ಯಾವ ಕಾರಣಕ್ಕೂ ಮುಂದಕ್ಕೆ ಮೇನ್ ರೋಡ್ಗಳಲ್ಲಿ ಗುಂಡಿಗಳು ಬೀಳಬಾರ್ದು. ಸುಮಾರು ಒಂದ್ಸತಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಒಂದು 25 ವರ್ಷ ಏನೋ ತೊಂದರೆ ಆಗೋ ದೃಷ್ಟಿ ಇಲ್ಲ ಅಂತೇಳಿ ತೊಂದರೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ 1800 ಕೋಟಿ ರೂಪಾಯಿ ವೆಚ್ಚದ ರಸ್ತೆಗಳನ್ನು ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ. 150 ಕಿಲೋಮೀಟ್ರು ಪ್ರತಿದಿನ 3 ವಾರ್ಡು 3 ಕಾನ್ಸ್ಟಿಟ್ಯೂನ್ಸಿ 4 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಭೂಮಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬೆಳಗ್ಗೆ ಹೊತ್ತು ಈಗ ತಾನೇ ಗಾಂಧಿನಗರ, ಇದು ಮಲ್ಲೇಶ್ವರಂ ಮತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ಗೆ ಬಂದಿದ್ದೇನೆ. ಈಗ ಚಾಮರಾಜಪೇಟೆಗೆ ಹೋಗ್ತಾ ಇದ್ದೇನೆ. ಸೊ ಕೆಲಸ ಪ್ರಾರಂಭ ಆಗ್ತದೆ. ಒಳ್ಳೆ ಹೈ ಕ್ವಾಲಿಟಿ ರೋಡ್ ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಸೊ ಬೆಂಗಳೂರಿಗೆ ಸ್ವಲ್ಪ ಗುಂಡಿಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾಂಕ್ರೀಟ್ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಕ್ಕೂ ಕೂಡ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಈ ಟ್ರಾಫಿಕ್ ದಟ್ಟಣೆ ಆದ್ದರಿಂದ ಹೊಸ ರಸ್ತೆಗಳನ್ನು ಈ ಚಾನಲ್ಗಳ ಪಕ್ಕ 50 ಮೀಟ್ರು ಅಡಿ ಕಂಪಲ್ಸರಿ ಅವ್ರು ಬಿಡಬೇಕು. ಆ ಒಂದು 200 ಕಿಲೋಮೀಟ್ರ್ ರೋಡ್ಗಳನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲೂ ಕೂಡ ಈ ವರ್ಷ ನಾವು ಆ ರೋಡ್ಗಳನ್ನು ಮಾಡಿ ಅವ್ರಿಗೆ ಲ್ಯಾಂಡ್ ಓನರ್ಸ್ಗೆ ಬರೀ TDRನ ಕಾಂಪನ್ಸೇಷನ್ ಕೊಟ್ಬಿಟ್ಟು ಆ ರೋಡ್ಗಳನ್ನು ತೆಗೆದುಕೊಂಡು ಟ್ರಾಫಿಕ್ನ ಸಮಸ್ಯೆನ ಬಗೆಹರಿಸಲಿಕ್ಕೆ ಕಾರ್ಯಕ್ರಮ ರೂಪಿಸಿದೆ. ಇದು ಖಂಡಿತ ಇದೆ. ಇದು ಟೈಮ್ ಬೌಂಡ್ ಪ್ರೋಗ್ರಾಮು. ಟೈಮ್ ಬೌಂಡ್ ಪ್ರೋಗ್ರಾಮ್ ಅಂದರೆ ಸ್ವಲ್ಪ ಜನರ ಸರ್, ಕಸದ ಟೆಂಡರ್ನಲ್ಲಿ 15,000 ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರಂತ ಎಚ್ ಡಿ ಕುಮಾರಸ್ವಾಮಿ ಅವರು. ಕಸದ ಟೆಂಡರ್ ಕೊಡೋ ವಿಚಾರವಾಗಿ ಹೊಸ ಕಸದ ಟೆಂಡರ್ನಲ್ಲಿ ಕುಮಾರಸ್ವಾಮಿ ಇದನ್ನ ಫ್ರಸ್ಟ್ರೇಷನ್ ಅವ್ರಿಗೆ ಬಂದು ಡಿಬೇಟ್ ಮಾಡಬೇಕಾಗಿತ್ತು. ಇಲ್ಲ ಯಾವ್ದಾದ್ರು ಟಿವಿಗೆ ಬಂದು ಡಿಬೇಟ್ ಕರೆಯಕ್ಕೆ ಹೇಳಿ. ಹಿಟ್ ಅಂಡ್ ರನ್ ಕೇಸ್ DK ಶಿವಕುಮಾರ್ ಮಾಡೋದಿಲ್ಲ. ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಲಾರಿ ಹೊಡಿತಿದ್ದವು ಆ ಚರಿತ್ರೆಯನ್ನೆಲ್ಲ ಬಂದು ಓಡಿ ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ ಬಂದು ಮಾತಾಡಕ್ಕೆ ಹೇಳಿ. ನಾನು ಮಾತಾಡ್ತೀನಿ. ನಾವು ಇದು ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬಂದಿಲ್ಲ. ಬರಕ್ಕೆ ಹೇಳಿ ಅಸೆಂಬ್ಲಿಗೆ, ಇಲ್ಲ ಕಳ್ಸಕ್ಕೆ ಹೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ. ಲೆಟ್ ದಿ ಕಮಾಂಡ್ ಸ್ಪೀಕ್ ಇನ್ ದಿ ಅಸೆಂಬ್ಲಿ. ದಾಖಲೆ ಉಳ್ಕೊಳ್ಬೇಕು. ಇವು ಹಿಟ್ ಅಂಡ್ ರನ್ ಕೇಸು, ಇವ್ರ ಚರಿತ್ರೆ ಏನು ಎಲ್ಲ ತೆಗಿತೀನಿ. ಹೊರ ಯಾಕೆ ಒಳಗಡೆನೆ ಮಾಡ್ಲಿ ಹೊರ ಯಾಕೆ ಒಳಗಡೆನೆ ಮಾಡ್ಲಿ. ಅವ್ರು ಏನ್ ಮಾತಾಡ್ಬೇಕು ಮಾತಾಡ್ಲಿ. ನಾವೇನು ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಡ್ತೀವಿ. ಸಿದ್ಧ ಅಲ್ಲ, ನಮಗೂ ಗೊತ್ತಿದೆ. ನಾವೆಲ್ಲ ಒಂದೊಂದೇ ಬಿಚ್ಚೋದು ನಮ್ಗೆ ಗೊತ್ತಿದೆ.